ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 94ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಸಂತೈಸುವವನಾಗಿದ್ದಾನೆ. ನಮ್ಮಲ್ಲಿ ಅನೇಕ ಚಿಂತನೆಗಳು ಹೋರಾಡಿಕೊಂಡಿರುವಾಗ ಕರ್ತನು ನಮ್ಮನ್ನು ಸಂತೈಸುವವನಾಗಿದ್ದಾನೆ. ಮಗನೇ ಮಗಳೇ ಎಂದು ಆತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ಸಂತೈಸುವವನಾಗಿದ್ದಾನೆ. ಕರ್ತನ ಸಂತೈಸುವಿಕೆಯಿಂದ ನಮ್ಮ ಜೀವಿತಗಳಲ್ಲಿ ಏನು ಮಾಡುವಂಥದ್ದಾಗಿದೆ? ಒಂದು ಬಲ ಅನ್ನುವಂಥದ್ದು ಬರುವಂಥದ್ದಾಗಿದೆ. ಕರ್ತನ ಸಂತೈಸುವಿಕೆ ನಮಗೆ ತುಂಬ ಮುಖ್ಯವಾಗಿರುವಂತಹ ಕಾರ್ಯ. ಪ್ರೀತಿಯುಳ್ಳ ದೇವಜನರೇ, ನಮ್ಮಲ್ಲಿ ಅನೇಕ ಚಿಂತನೆಗಳು ಹೋರಾಡಿಕೊಂಡಿರುತ್ತೆ. ನಾಳೆ ಕುರಿತು, ನಮ್ಮ ಜೀವಿತದ ಕುರಿತು, ತಮ್ಮ ಮಕ್ಕಳ ಕುರಿತು ಅನೇಕ ಚಿಂತನೆಗಳು ನಮ್ಮ ಜೀವಿತಗಳಲ್ಲಿ ಏನು ಮಾಡಿರುತ್ತೆ? ಹೋರಾಡಿಕೊಂಡಿರುತ್ತೆ. ಆ ಎಲ್ಲ ಚಿಂತನೆಗಳನ್ನು ಏನು ಮಾಡಬೇಕು? ಕರ್ತನ ಮುಂದೆ ಹೇಳಬೇಕು. ಕರ್ತನೇ, ನನ್ನ ಎಲ್ಲ ಚಿಂತನೆಗಳನ್ನು ಸ್ವಾಮಿ ಆತ್ಮ ಮುಂದೆ ಇಡುವವನಾಗಿದ್ದೇನೆ. ಕರ್ತನೆ, ನೀನು ನನಗೆ ಸಹಾಯವನ್ನು ಮಾಡು. ನನ್ನ ಚಿಂತನೆಗಳಲ್ಲಿ ದೇವರೇ, ನೀನು ನನಗೊಂದು ಜಯವನ್ನು ಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನು ಇಳಿದು ಬಂದು ನಮ್ಮನ್ನು ಸಂತೈಸುವವನಾಗಿದ್ದಾನೆ. ಹೆತ್ತ ತಾಯಿ ಹೇಗೆ ತನ್ನ ಮಗುವನ್ನು ಸಂತೈಸ್ತಾರೋ ಅದೇ ರೀತಿಯಾಗಿ ನಮ್ಮ ಕರ್ತನು ಕೂಡ ನಮ್ಮನ್ನು ಆತನು ಏನು ಮಾಡುವವನಾಗಿದ್ದಾನೆ? ಸಂತೈಸುವವನಾಗಿದ್ದಾನೆ. ಕರ್ತನು ನಮ್ಮ ಚಿಂತನೆಗಳಿಂದ ನಮ್ಮನ್ನು ಆತನು ಏನು ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಕರ್ತನು ನಮ್ಮ ಚಿಂತನೆಗಳಲ್ಲಿ ಇಳಿದು ಬಂದು ನಮ್ಮ ಚಿಂತನೆಗಳಲ್ಲಿ ಆತನು ನಮಗೆ ಸಹಾಯ ಹಸ್ತವನ್ನು ನೀಡಿ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಳಲ್ಲಿ ಕರ್ತನೆ, ಈ ವಾಕ್ಯಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಸಂತೈಸುವಿಕೆಯಿಂದ ನಿನ್ನ ಜನರನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.